ಕೊನೆಗೂ ರೈತರಿಗೆ ಗುಡ್ ನ್ಯೂಸ್. ಕೃಷ್ಣಾ ಮೇಲ್ದಂಡೆ ಭೂ ಪರಿಹಾರ ನಿಗದಿ ಮಾಡಲಾಗಿದೆ. ನೀರಾವರಿ ಭೂಮಿಗೆ ಎಕರೆಗೆ 40 ಲಕ್ಷ ರೂಪಾಯಿ, ಒಣ ಭೂಮಿಗೆ ಎಕರೆಗೆ 30 ಲಕ್ಷ ರೂಪಾಯಿ ನಿಗದಿ. ಕೃಷ್ಣಾ ಮೇಲ್ದಂಡೆ ಭೂ ಪರಿಹಾರ ನಿಗದಿ ಮಾಡಲಾಗಿದೆ. ಈಗ ನೀರಾವರಿ ಭೂಮಿಗೆ ಎಕರೆಗೆ 40 ಲಕ್ಷ ರೂಪಾಯಿ ಜೊತೆಗೆ ಒಣ ಭೂಮಿಗೆ ಎಕರೆಗೆ 30 ಲಕ್ಷ ರೂಪಾಯಿ ನಿಗದಿ ಮಾಡಲಾಗಿದೆ. ರೈತರಿಗೆ ಪರಿಹಾರ ನೀಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರೋದು ಇದೊಂದು ಒಳ್ಳೆ ನಿರ್ಧಾರ. ಇದು ಸುದೀರ್ಘ ಚರ್ಚೆ ಬಳಿಕ ಪರಿಹಾರ ನಿಗದಿ ಮಾಡಲಾಗಿದೆ ಸರ್ಕಾರದ ಕಡೆಯಿಂದ. ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಾಗಿರುವಂತ ಒಂದು ತೀರ್ಮಾನ. ಕೊನೆಗೂ ರೈತರಿಗೆ ಗುಡ್ ನ್ಯೂಸ್. ಕೃಷ್ಣಾ ಮೇಲ್ದಂಡೆ ಭೂ ಪರಿಹಾರ ನಿಗದಿ. ನೀರಾವರಿ ಭೂಮಿಗೆ ಎಕರೆಗೆ 40 ಲಕ್ಷ ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಒಣ ಭೂಮಿಗೆ ಎಕರೆಗೆ 30 ಲಕ್ಷ ರೂಪಾಯಿ ನಿಗದಿ ಮಾಡಲಾಗಿದೆ. ರೈತರಿಗೆ ಪರಿಹಾರ ನೀಡುವುದಕ್ಕೆ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿರುವುದು. ಸುದೀರ್ಘ ಚರ್ಚೆ ಆಯಿತು. ಇದರ ಬಗ್ಗೆ ಏನು ಮಾಡೋಣ, ಎತ್ತ ಎಷ್ಟು ಕೊಡಬಹುದು, ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆದ ನಂತರ ಒಂದು ಅಂತಿಮವಾದಂಥ ನಿರ್ಧಾರಕ್ಕೆ ಬರುತ್ತೆ ಸಂಪುಟ. ಕೃಷ್ಣಾ ಮೇಲ್ದಂಡೆ ಭೂ ಪರಿಹಾರ ನಿಗದಿ ಮಾಡಲಾಗಿದೆ. ಈಗ ಸರ್ಕಾರದ ವತಿಯಿಂದ ಸುದೀರ್ಘ ಚರ್ಚೆ ಆದ ಬಳಿಕ ಪರಿಹಾರ ನಿಗದಿ ಮಾಡಲಾಗಿದೆ. ನೋಡಿ, ರೈತರಿಗೆ ಪರಿಹಾರವನ್ನು ನೀಡೋದಕ್ಕೆ ನಿರ್ಧಾರ ಮಾಡಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ನಿಜಕ್ಕೂ ಕೂಡ ರೈತರಿಗೊಂದು ಶುಭ ಸುದ್ದಿನೇ ಇದು. ಇಷ್ಟು ದಿನಗಳ ಕಾಲ ಇದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇತ್ತು. ಫೈನಲಿ ಸರ್ಕಾರ ತೀರ್ಮಾನ ಮಾಡಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ರಾಮ್, ಏನು ಇದೊಂದು ಉತ್ತರ ಕರ್ನಾಟಕ ಭಾಗದ ಜನರಿಗೆ ಒಂದು ಖುಷಿಯ ಸಂಗತಿ, ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಹಲವಾರು ವರ್ಷಗಳಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಒಂದು ಭೂ ಪರಿಹಾರ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಪದೇ ಪದೇ ಈ ವಿಚಾರವನ್ನ ಚರ್ಚೆ ಮಾಡಿದ್ರು ಕೂಡ ಒಂದು ತಾರ್ಕಿಕ ಅಂತ್ಯವನ್ನ ಕಂಡಿರಲಿಲ್ಲ. ಇದೀಗ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ವಿಚಾರವಾಗಿ ಒಂದು ಕಳೆದ 12 3 ಗಂಟೆಗಳ ಕಾಲ ಸತತವಾಗಿ ಸಿಎಂ ಸಿದ್ದರಾಮಯ್ಯ, ಡಿ.ಕೆ ಶಿವಕುಮಾರ್ ಮತ್ತು ಆ ಭಾಗದ ಸಚಿವರೆಲ್ಲರೂ ಕೂಡ ಸೇರಿ ಸಭೆಯನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಈ ಒಂದು ಏನು ಭೂ ಪರಿಹಾರ ಅಂದ್ರೆ ಆಲಮಟ್ಟಿ ಜಲಾಶಯವನ್ನ ಎತ್ತರವನ್ನ ಹೆಚ್ಚಿಸಬೇಕನ್ನೋ ನಿಟ್ಟಿನಲ್ಲಿ ಬೇಕಾಗಿರುವಂತಹ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಯಾವ ರೀತಿ ಮುಂದಾಗಬೇಕು, ಅದರ ಜೊತೆಗೆ ಭೂ ಪರಿಹಾರವಾಗಿ ಎಷ್ಟು ಹಣವನ್ನ ಕೊಡ್ಬೇಕು ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇತ್ತು. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಒಣ ಬೇಸಾಯ ಮಾಡುವಂತಹ ಭೂಮಿಗೆ 30 ಲಕ್ಷ ಹಣವನ್ನ ನಿಗದಿ ಮಾಡಿದ್ರೆ, ನೀರಾವರಿ ಜಮೀನಿಗೆ 40 ಲಕ್ಷ ಪರಿಹಾರವನ್ನ ಕೊಡ್ಬೇಕನ್ನೋದು ನಿರ್ಧಾರಕ್ಕೆ ಬಂದಿದ್ದಾರೆ. ಪ್ರಮುಖವಾಗಿ 75,000 ಎಕರೆ ಭೂಮಿಯನ್ನ ಈಗ ಸರ್ಕಾರ ಖರೀದಿ ಮಾಡಬೇಕಾಗತ್ತೆ. ಆ ಒಂದು ಖರೀದಿ ಮಾಡುವಂತ ಭೂಮಿಗೆ ಆ ಭಾಗದಲ್ಲಿ ಬರುವಂತಹ ರೈತರಿಗೆ ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿ ಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಿರುವಂತದ್ದು. ಪ್ರಮುಖವಾಗಿ 75,000 ಎಕರೆ ಜಮೀನಿಗೆ 40 ಲಕ್ಷ ರೂಪಾಯಿ, ಅದರಲ್ಲೂ ಕೂಡ ನೀರಾವರಿ ಮತ್ತು ಒಣ ಬೇಸಾಯ ಅಂತ ನಿಗದಿ ಮಾಡಿದ್ರೆ 75,000 ಎಕರೆ ಭೂಮಿ ಆಲ್ಮಟ್ಟಿ ಏನು ಜಲಾಶಯ ಎತ್ತರ ಮಾಡೋದ್ರಿಂದ ಕವರ್ ಆಗತ್ತೆ. ಆ ಒಂದು ಭೂಮಿಯನ್ನ ಖರೀದಿ ಮಾಡಲಾಗುತ್ತೆ. ಅದರ ಜೊತೆಗೆ ಕಾಲುವೆಗಳ ನಿರ್ಮಾಣಕ್ಕಾಗಿ 51,000 ಎಕರೆ ಭೂಮಿ ಕೂಡ ಬೇಕಾಗಿರುವಂತದ್ದು. ಅದಕ್ಕೂ ಕೂಡ 20 ರಿಂದ 25 ಲಕ್ಷ ರೂಪಾಯಿ ಪರಿಹಾರವನ್ನ ರಾಜ್ಯ ಸರ್ಕಾರ ನಿಗದಿ ಮಾಡಿರುವಂತದ್ದು. ಪ್ರಮುಖವಾಗಿ ಕಳೆದ ಹಲವಾರು ವರ್ಷಗಳಿಂದ ಬಾಕಿ ಇದ್ದಂತ ಈ ಒಂದು ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಯೋಜನೆಗೆ ಇದೀಗ ರಾಜ್ಯ ಸರ್ಕಾರ ದರ ನಿಗದಿ ಮಾಡುವ ಮೂಲಕ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಬರಡು ಭೂಮಿಗೆ ನೀರು ಒದಗಿಸುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಇದೀಗ ಮುಂದಾಗ್ತಿರುವಂತದ್ದು. 2023ರಲ್ಲಿ ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಕೇವಲ 25 ಲಕ್ಷ 24 ಲಕ್ಷ ರೂಪಾಯಿ ದರವನ್ನ ನಿಗದಿ ಮಾಡಿತ್ತು. ಅದಕ್ಕೂ ಡಬಲ್ ಆಗಿ ಈಗ ಹಣವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋದ್ರಿಂದ ರೈತರಿಗೂ ಕೂಡ ಇದೊಂದು ಖುಷಿ ಸಂಗತಿ ಅಂತಾನೆ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.